ತಮ್ಮ. ಓಂ ಶಾಂತಿ. ನೆನಪಿನ ಯಾತ್ರೆಯಲ್ಲಿ ಆಲಸಿಗಳಾಗಬೇಡಿ. ನೆನಪಿನಿಂದಲೇ ಆತ್ಮವು ಪಾವನವಾಗುವುದು. ತಂದೆಯ ಎಲ್ಲ ಆತ್ಮಗಳ ಸೇವೆ ಮಾಡಿ ಅವರನ್ನು ಶುದ್ಧ ಮಾಡಲು ಬಂದಿದ್ದಾರೆ. ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಏಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ. ನೆನಪಿರಲಿ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಇವತ್ತು ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ. ಯಾವ ಸ್ಮೃತಿಯು ಸದಾ ಇದ್ದಾಗ ಆಹಾರ ಪದಾರ್ಥಗಳು ಶುದ್ಧವಾಗಿ ಬಿಡುತ್ತದೆ ಅಂತ. ನಾವು ಸತ್ಯಖಂಡದಲ್ಲಿ ಹೋಗೋದಕ್ಕಾಗಿ ಹಾಗೂ ಮನುಷ್ಯರಿಂದ ದೇವತೆಗಳಾಗಲು ತಂದೆ ಬಳಿ ಬಂದಿದ್ದೇವೆ ಅಂತ ಒಂದ್ ವೇಳೆ ಸ್ಮೃತಿ ಏನಾದ್ರು ಇದ್ದಿದ್ದೇ ಆದ್ರೆ ಆಹಾರ ಪದಾರ್ಥಗಳು ಶುದ್ಧವಾಗಿ ಬಿಡುತ್ತದೆ. ಯಾಕೆಂದ್ರೆ ದೇವತೆಗಳೆಂದೂ ಅಶುದ್ಧ ಪದಾರ್ಥಗಳನ್ನು ಸೇವಿಸೋದಿಲ್ಲ. ಯಾವಾಗ ನಾವು ಸತ್ಯಖಂಡ ಪಾವನ ಪ್ರಪಂಚದ ಮಾಲೀಕರು ಬಂದಿದ್ದೇವೆಂದರೆ ಪತಿತ ಅಂದ್ರೆ ಅಶುದ್ಧರಾಗಲು ಸಾಧ್ಯವಿಲ್ಲ. ಅಣ್ಣ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನ ಕೇಳ್ತಾರೆ, ಮಕ್ಕಳೇ, ನೀವಿಲ್ಲಿ ಕುಳಿತುಕೊಂಡಾಗ ಯಾರನ್ನ ನೆನಪು ಮಾಡ್ತೀರಿ? ತಮ್ಮ ಬೇಹದ್ದಿನ ತಂದೆಯನ್ನು. ಅವರು ಎಲ್ಲಿದ್ದಾರೆ? ಹೇ ಪತಿತ ಪಾವನ ಎಂದು ಅವರನ್ನು ಕರೆಯಲಾಗುತ್ತದೆ ಅಲ್ವೇ ಅಂತ ಹೇಳ್ತಿದ್ರು ಅಣ್ಣ ಬಾಬಾ. ಲೇ ತಮ್ಮ, ಬಾಬಾ ಹೇಳ್ತಾ ಇದ್ದಾರೆ, ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ನಾನು ಬೀಜರೂಪನಾಗಿದ್ದೇನೆ. ಏ ಪರಂಪಿತ ಪರಮಾತ್ಮ, ಓ ಗಾಡ್ ಫಾದರ್, ನನ್ನನ್ನು ಮುಕ್ತನನ್ನಾಗಿ ಮಾಡು ಎಂದು ನನ್ನನ್ನೇ ಕರೆಯುತ್ತಾರೆ. ಪ್ರತಿಯೊಬ್ಬರೂ ನನ್ನನ್ನು ಬಿಡಿಸು ಮತ್ತು ಮಾರ್ಗದರ್ಶಕನಾಗಿ ಸ್ಥಿರವಾದ ಶಾಂತಿಯು ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾರೆ. ಶಾಂತಿಧಾಮವು ಮನೆಯಾಗಿದೆ. ಅಲ್ಲಿಂದ ಆತ್ಮಗಳು ಪಾತ್ರವನ್ನು ಅಭಿನಯಿಸುತ್ತಾ ಬರುತ್ತಾರೆ. ಅಲ್ಲಿ ಕೇವಲ ಆತ್ಮಗಳೇ ಇರುತ್ತಾರೆ. ಶರೀರವಿರುವುದಿಲ್ಲ. ಜನ್ಮಗಳು ಪಡೆದುಕೊಳ್ಳುತ್ತೀರಾ. ಆತ್ಮಗಳು ಅಶರೀರಿ ಅರ್ಥಾತ್ ಶರೀರವಿಲ್ಲದೆ ಇರುತ್ತಾರೆ. ಅಶರೀರಿ ಎಂದರೆ ವಸ್ತ್ರಗಳನ್ನು ಹಾಕಿಕೊಳ್ಳದೆ ಇರುವುದು ಎಂದಲ್ಲ. ಶರೀರವಿಲ್ಲದೆ ಆತ್ಮಗಳು ಅಶರೀರಿಯಾಗಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವಾತ್ಮಗಳು ಅಲ್ಲಿ ಮೂಲ ವತನದಲ್ಲಿ ಅಶರೀರಿಯಾಗಿರುತ್ತೀರಿ. ಅದನ್ನು ನಿರಾಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸಬೇಕಂತೆ ತಮ್ಮ. ಅಣ್ಣ, ಮತ್ತೆ ಬಾಬಾ ಹೇಳ್ತಿದ್ದಾರೆ, ಶರೀರವಿಲ್ಲದೆ ಆತ್ಮ ಮಾತನಾಡೋದಕ್ಕೂ ಸಾಧ್ಯ ಇಲ್ಲ. ಅಲ್ಲಿ ಶರೀರವಿಲ್ಲದೆ ಇರೋ ಕಾರಣ ಆತ್ಮಗಳು ಶಾಂತಿಯಲ್ಲಿರ್ತಾರೆ. ನಂತರ ಅರ್ಧಕಲ್ಪ ದೇವಿ ದೇವತೆಗಳು ಸೂರ್ಯವಂಶಿ ಚಂದ್ರವಂಶಿಯರಿರ್ತಾರೆ. ಮತ್ತೆ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ. ದೇವತೆಗಳ ರಾಜ್ಯವಿತ್ತು. ಮತ್ತೆ ಅವ್ರೀಗ ಎಲ್ಲಿಗೋದ್ರು? ಇದು ಯಾರಿಗೂ ತಿಳಿದಿಲ್ಲ ಅಲ್ವಾ ಅಣ್ಣ? ಈ ಜ್ಞಾನ ಈಗ ನಮಗ್ ತಂದೆಯಿಂದ ಸಿಗುತ್ತೆ. ಮತ್ಯಾವ ಮನುಷ್ಯರಲ್ಲಿ ಈ ಜ್ಞಾನವಿರೋದಿಲ್ಲ. ತಂದೆಯೇ ಬಂದು ಮನುಷ್ಯರಿಗೆ ಈ ಜ್ಞಾನವನ್ನ ತಿಳಿಸ್ತಾರೆ. ಇದರಿಂದಲೇ ಮನುಷ್ಯರಿಂದ ದೇವತೆಗಳಾಗ್ತೀವಿ. ಮನುಷ್ಯರಿಂದ ದೇವತೆಗಳಾಗುವುದಕ್ಕಾಗಿಯೇ ನಾವಿಲ್ಲಿಗೆ ಬಂದಿದ್ದೀವಿ. ದೇವತೆಗಳ ಆಹಾರ ಪದಾರ್ಥಗಳು ಅಶುದ್ಧವಾಗಿರೋದಿಲ್ಲ. ಅವರೆಂದೂ ಬೀಡಿ ಇತ್ಯಾದಿಗಳನ್ನ ಸೇದೋದಿಲ್ಲ. ಇಲ್ಲಿಯ ಪತಿತ ಮನುಷ್ಯರ ಮಾತೇ ಕೇಳಬೇಡಿ, ಏನೇನನ್ನೋ ಸೇವಿಸ್ತಾರೆ ಅಂತ ಇವತ್ತು ಬಾಬಾ ಹೇಳ್ತಿದ್ದಾರೆ ಅಣ್ಣ. ನಮ್ಮೆಲ್ಲರನ್ನು ಶುದ್ಧಗೊಳಿಸಿ ಎಂದು ಪತಿತ ಪ್ರಪಂಚದಲ್ಲಿ ನೀವು ನಿಮಂತ್ರಣ ನೀಡುತ್ತೀರಿ ಅಂತ ಬಾಬಾ ಹೇಳ್ತಾರೆ. ಬಾಬಾ, ನಾವು ಪತಿತರಾಗಿದ್ದೇವೆ ಎಂದು ಹೇಳುತ್ತೀರಿ. ತಂದೆಯ ಪಾವನ ಪ್ರಪಂಚವಂತೂ ನೋಡುವುದಿಲ್ಲ. ಪತಿತ ಪ್ರಪಂಚದಲ್ಲಿ ನಿಮ್ಮ ಸೇವೆ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ. ಈಗ ರಾವಣ ರಾಜ್ಯವು ವಿನಾಶವಾಗಿ ಬಿಡುವುದು. ನಿಮ್ಮಲ್ಲಿ ಯಾರು ರಾಜಯೋಗವನ್ನು ಕಲಿಯುವರೋ
ಅವರು ಹೋಗಿ ರಾಜಾದಿರಾಜರಾಗುತ್ತೀರಿ, ನಿಮಗೆ ಲೆಕ್ಕವಿಲ್ಲದಷ್ಟು ಬಾರಿ ಓದಿಸಿದ್ದೇನೆ, ಮತ್ತೆ 5,000 ವರ್ಷಗಳ ನಂತರವೂ ನಿಮಗೆ ಓದಿಸುತ್ತೇನೆ. ಸತ್ಯಯುಗ ತ್ರೇತಾಯುಗದ ರಾಜಧಾನಿಯು ಈಗ ಸ್ಥಾಪನೆಯಾಗುತ್ತಿದೆ. ಮೊದಲು ಬ್ರಾಹ್ಮಣ ಕುಲವಾಗಿದೆ, ಪ್ರಜಾಪಿತ ಬ್ರಹ್ಮನೆಂದು ಗಾಯನವಿದೆಯಲ್ಲವೇ, ಇವರಿಗೆ ಆಡಮ್ ಆದಿದೇವನೆಂದು ಹೇಳುತ್ತಾರೆ. ಇದು ಯಾರಿಗೂ ತಿಳಿದಿಲ್ಲ. ಅನೇಕರು ಇಲ್ಲಿ ಬಂದು ಕೇಳಿ ಮತ್ತೆ ಮಾಯೆಗೆ ವಶರಾಗಿ ಬಿಡುತ್ತೀರಿ. ಪುಣ್ಯಾತ್ಮರಾಗುತ್ತಾ ಆಗುತ್ತಾ ಪಾಪಾತ್ಮರಾಗಿ ಬಿಡುತ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಕತ್ತಲನ್ನು ಬೆಳಕು ಮರೆ ಮಾಡುವುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲ ಕಾಲಕ್ಕೆ ಕಷ್ಟಗಳೆಂಬ ಕತ್ತಲು ಕವಿಯುವುದು ಸಹಜ. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬಹುದು ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ ಭಲೆ ಗೀತೆಯನ್ನು ತಿಳಿಸ್ತಾರೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯನ್ನು ಭಗವಂತನು ತಿಳಿಸಿದ್ದಾರೆ ಅಂತ ಗಾಯನ ಇದೆ. ಆದ್ರೆ ಯಾರಿಗೆ ಭಗವಂತ ಅಂತ ಹೇಳಲಾಗುತ್ತದೆ ಅಂತ ಭಾರತವಾಸಿಗಳಿಗೆ ತಿಳಿದಿಲ್ಲ. ಅದಕ್ಕೆ ತಂದೆ ತಿಳಿಸ್ತಾರೆ, ನಾನು ನಿಷ್ಕಾಮ ಸೇವೆ ಮಾಡ್ತೇನೆ, ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ. ಆದರೆ ನಾನಾಗೋದಿಲ್ಲ. ಸ್ವರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡೋದಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು, ಸುಖದಲ್ಲಿ ಯಾರೂ ಮಾಡೋದಿಲ್ಲ. ಇದಕ್ಕೆ ದುಃಖ ಮತ್ತು ಸುಖದ ಆಟ ಅಂತ ಹೇಳಲಾಗುತ್ತೆ. ಸ್ವರ್ಗದಲ್ಲಿ ಅನ್ಯ ಮತ್ಯಾವುದೇ ಧರ್ಮ ವಿರೋಧ ಇಲ್ಲ ಅಣ್ಣ. ಅವರೆಲ್ಲರೂ ನಂತರದಲ್ಲಿ ಬರ್ತಾರೆ. ನಮಗೆ ತಿಳಿದಿದೆ ಅಲ್ವಾ ಇದು. ಈಗ ಈ ಹಳೆ ಪ್ರಪಂಚ ವಿನಾಶ ಆಗುತ್ತೆ. ಪ್ರಾಕೃತಿಕ ವಿಕೋಪಗಳು, ಬಿರುಗಾಳಿಗಳು ಬಹಳ ತೀವ್ರವಾಗಿ ಬರುತ್ತದೆ. ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಅಂತ ತಂದೆಯ ಮೂಲಕ ಚೆನ್ನಾಗಿ ಓದಿ ಸುಂದರ ಓಟಳಾಗಬೇಕಾಗಿದೆ. ಈ ಮುಳ್ಳುಗಳ ಕಾಡನ್ನು ಉದೋಟವನ್ನಾಗಿ ಮಾಡುವುದರಲ್ಲಿ ತಂದೆಗೆ ಪೂರ್ಣ ಸಹಯೋಗ ನೀಡಬೇಕಾಗಿದೆ. ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಹಾಗೂ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರಬೇಕು. ಆಲಸಿಗಳಾಗಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ ಇವತ್ತಿನ ವರದಾನ ಆಗಿದೆ. ತಮ್ಮ ಮಸ್ತಕದ ಮೇಲೆ ಸದಾ ತಂದೆಯ ಆಶೀರ್ವಾದದ ಹಸ್ತ ಅನುಭವ ಮಾಡುವಂತಹ ಮಾಸ್ಟರ್ ವಿಘ್ನ ವಿನಾಶಕ ಭವ ಅಂತ. ಗಣೇಶನಿಗೆ ವಿಘ್ನ ವಿನಾಶಕ ಅಂತ ಕರೀತಾರೆ. ವಿಘ್ನ ವಿನಾಶಕರು ಅವರೇ ಆಗುತ್ತಾರೆ ಯಾರಲ್ಲಿ ಸರ್ವಶಕ್ತಿಗಳಿವೆ. ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ಉಪಯೋಗಿಸಿದಾಗ ವಿಘ್ನವು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಮಾಯೆ ಎಷ್ಟೇ ರೂಪದಲ್ಲಿ ಬರಲಿ, ಆದರೆ ನೀವು ಜ್ಞಾನಪೂರ್ಣರಾಗಿ ಜ್ಞಾನಪೂರ್ಣ ಆತ್ಮ ಎಂದೂ ಮಾಯೆಯಿಂದ ಸೋಲನ್ನು ಅನುಭವಿಸೋದಿಲ್ಲ. ಯಾವಾಗ ಮಸ್ತಕದ ಮೇಲೆ ಬಾಪ್ದಾದರವರ ಆಶೀರ್ವಾದದ ಹಸ್ತವಿದ್ದು ವಿಜಯದ ತಿಲಕ ಧರಿಸಿದಾಗ ಪರಮಾತ್ಮನ ಹಸ್ತ ಮತ್ತು ಜೊತೆ ವಿಘ್ನ ವಿನಾಶಕರನ್ನಾಗಿ ಮಾಡಿಬಿಡುವುದು. ಅಣ್ಣ ಇವತ್ತಿನ ಸ್ಲೋಗನ್ ಆಗಿದೆ, ಸ್ವಯಂನಲ್ಲಿ ಗುಣಗಳನ್ನು ಧಾರಣೆ ಮಾಡಿ ಅನ್ಯರಿಗೆ ಗುಣದಾನ ಮಾಡುವಂಥವರೇ ಗುಣಮೂರ್ತಿಯಾಗಿದ್ದಾರೆ ಅಂತ. ನಾನು ಅಂದ್ಕೊಳ್ತೀನಿ ಈ ದಿನದ ಅಣ್ಣ ತಮ್ಮಂದಿರ ಮುರಳಿಯ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.